ಹಲೋ ಹಾಯ್ ನಮಸ್ತೆ, ಹೊಸ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಸಾಕುವ ಜೇನನ್ನು ಯಾವ ಥರ ತೆಗೆಯುವುದಂತ ನೋಡಿದ್ದೀರಿ. ನಾನಿವತ್ತು ಕಾಡೊಳಗಿರುವಂತಹ ಪ್ರಾಕೃತಿಕವಾಗಿ ಗೂಡು ಕಟ್ಟಿರುವಂತಹ ಜೇನನ್ನು ಯಾವ ರೀತಿಯಾಗಿ ತೆಗೆಯುವುದು ಅನ್ನೋದರ ಬಗ್ಗೆ ತೋರಿಸಿ ನೋಡಿ. ಈಗ ಕಾಡಿನೊಳಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಯನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಸಾಮಾನ್ಯವಾಗಿ ನಾವು ಪೆಟ್ಟಿಗೆಯಲ್ಲಿ ಕೂರಿಸುವಂಥ ಜೇನು ಅದು ಕಚ್ಚುವುದಿಲ್ಲ, ಆದರೆ ಕಾಡಲ್ಲಿರುವಂಥ ಜೇನಿದೆಯಲ್ಲ ಅದು ಸ್ವಲ್ಪ ಜೋರಾಗಿರುತ್ತೆ. ಅದನ್ನು ತೆಗೆಯುವಾಗ ತುಂಬ ಜಾಗರೂಕರಾಗಿರಬೇಕು. ನೋಡುವ ಏನು ಮಾಡುತ್ತೆ ಅಂತೇಳಿ. ನೋಡಿ, ನಾವೀಗ ಜೇನಿರುವಂಥ ಜಾಗಕ್ಕೆ ತಲುಪಿದ್ದೇವೆ. ಅದು ಮರದ ಪೊಟರೆಯೊಳಗಿದೆ, ಹಾಗಾಗಿ ಅದನ್ನು ತೆಗೆಯಲಿಕ್ಕೆ ತುಂಬ ಕಷ್ಟ. ಮೊದಲು ಅದನ್ನು ಜೇನು ಹುಳವನ್ನು ಓಡಿಸಬೇಕು. ಹಾಗಾಗಿ ನಾವೆಲ್ಲ ಸಿದ್ಧತೆ ಮಾಡಿಕೊಂಡು ವಾಪಸ್ ಬಂದಿದ್ದೇವೆ. ನೋಡಿ, ಇದೇ ಮರದ ಪೊಟರೆಯೊಳಗೆ ಜೇನುಗೂಡು ಕಟ್ಟಿದೆ. ಅದನ್ನು ಕೈ ಹಾಕೀಗ ತೆಗಿಬೇಕು. ಕೈ ಹಾಕುವಾಗ ಕಚ್ಚುವ ಸಾಧ್ಯತೆ ಇದೆ, ಹಾಗಾಗಿ ಮೊದಲು ಜೇನು ಹುಳಗಳನ್ನು ಓಡಿಸಬೇಕು. ನೋಡಿ, ಇಲ್ಲಿ ತುಂಬ ಅನುಭವಿಗಳು ಇಬ್ಬರಿದ್ದಾರೆ. ತುಂಬ ವರ್ಷದಿಂದ ಜೇನು ತೆಗೆಯುವಂಥ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಇವರು. ನೋಡಿ, ಇಲ್ಲೊಂದು ಕಾಯಿ ನೋಡಿ, ಸೇಮ್ ದ್ರಾಕ್ಷಿ ಥರನೇ ಇದೆ. ಇದು ಹಣ್ಣಾದ ಮೇಲೆ ಅದನ್ನು ಒಣಗಿಸಿ ಬೆಂಕಿಯಲ್ಲಿ ಹುರಿದು ತಿಂತಾರಂತೆ. ಇದರ ಹೆಸರೇನು ಅಂತ ಗೊತ್ತಿಲ್ಲ. ನಮ್ಮಲ್ಲಿ ನೋಕಟೆ ಅಂತ ಹೇಳ್ತಾರೆ. ನಿಮ್ಮ ಕಡೆ ಇದನ್ನು ಯಾವ ರೀತಿ ಕರೀತಾರೆ ಅಂತೇಳಿ ಹೇಳಿ ಆಯಿತಾ. ಮಸ್ತುಂಡಿ, ಮಸ್ತುಂಡು, ತಿನ್ನೋಳಿ ಅವನು. ಹಾಂ, ಪರಂದೋಡ. ಓ, ಇದು ಈಗ ತಿನ್ಲಿಕ್ಕೆ ಆಗಲ್ಲ.